ನಮಸ್ಕಾರ ಸ್ನೇಹಿತರೆ, ಒಂದು ಮಾತಿದೆ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತಲೇ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಏನನ್ನ ಬಯಸಿದ್ದಾರೋ, ಏನ್ ಮಾಡ್ಬೇಕಂತ ತಿಳ್ಕೊಂಡು ಹೊರಟಿದ್ದಾರೋ ಅದರಲ್ಲಿ ಅವರು ಭಾಗಶಃ ಯಶಸ್ಸನ್ನು ಗಳಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಏನದು? ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಎಲ್ಲಕ್ಕಿಂತ ಮೊದಲು ನಾನು ನಿಮ್ಮನ್ನ ಕಾಫಿ ಆಯ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಅವರ ನಡೆ ತುಂಬಾ ವಿಚಿತ್ರವಾಗಿ ಕಾಣಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಅಂದ್ರೆ ಮುಖ್ಯವಾಗಿ ಕಾಂಗ್ರೆಸ್ನವ್ರದ್ದೊಂದು ಮೆಂಟಾಲಿಟಿ ಅಂತ ಇದೆ. ಅದೇನು ಅಂತ ಹೇಳಿದ್ರೆ, ಹಿಂದೂ ಕಾರ್ಯಕ್ರಮಗಳಿಂದ ಅವರು ಬಹಳಷ್ಟು ದೂರ ಇರುವಂತಹದ್ದು, ಮತ್ತೆ ಯಾವುದನ್ನು ಕೂಡ ಓಪನ್ ಆಗಿ ಮಾಡದೇ ಇರುವಂತ, ಎಲ್ಲದೂ ಕೂಡ ಗಪ್ಚುಪ್ಪಾಗಿ ತುಂಬಾ ಸೈಲೆಂಟ್ ಆಗಿ ಮನೆಯಲ್ಲೇ ಒಂದ್ ರೀತಿ ರಹಸ್ಯವಾಗಿ ನಡೆಸ್ಕೊಂಡು ಹೋಗುವಂತಹದ್ದು. ಅಂದ್ರೆ ಅವ್ರ ಈಗ ಏನಾಗ್ತಾ ಇದೆ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ತಾನು ಹಿಂದೂ ಅಂತೇಳಿ ಹೇಳ್ಕೊಳ್ಳೋದು ಕೂಡ ಒಂದ್ ಸ್ವಲ್ಪ ಕೆಲವರಿಗೆ ಬಹಳಷ್ಟು ಮುಜುಗರ ಅನ್ಸಲಿ ಪ್ರಾರಂಭ ಆಗಿದೆ. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅವರು ಅವ್ರಿಗೆ ಏನಾದ್ರು ಬೈತಾರೋ ಅಥವಾ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೋ, ಈ ರೀತಿಯಾದಂತಹ ಪರಿಸ್ಥಿತಿ ಕಾಂಗ್ರೆಸ್ ನಲ್ಲಿರುವಂತಹ ಹಿಂದೂ ನಾಯಕರುಗಳಿಗೆ ಬಂದ್ಬಿಟ್ಟಿದೆ ಈಗ. ಅದೇ ಮುಸಲ್ಮಾನರಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಯಾವ್ದಾದ್ರು ಇದ್ರೆ ರಾಜಾರೋಷವಾಗಿ ಅಲ್ಲಿ ಭಾಗವಹಿಸ್ತಾರೆ. ಅದರಿಂದಾಗಿ ಹೈಕಮಾಂಡ್ ಕೂಡ ಅವ್ರನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತದೆ. ಯಾಕಂದ್ರೆ ನಾವು ಸೆಕ್ಯುಲರ್ ಅಂತೇಳಿ ತೋರಿಸ್ಕೋಬೇಕು. ಸೆಕ್ಯುಲರ್ ಅಂತೇಳಿ ತೋರಿಸ್ಕೋಬೇಕು ಅಂದ್ರೆ ನಮ್ಮ ಆಚರಣೆಗಳನ್ನ ಬಿಟ್ಟು ಬೇರೆಯವರ ಆಚರಣೆಗಳಲ್ಲಿ ನಾವು ಭಾಗವಹಿಸಿ ಶಹಬ್ಬಾಸ್ ಅನ್ಸ್ಕೊಳ್ಬೇಕು. ಈ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಕಾಂಗ್ರೆಸ್ ನಲ್ಲಿದೆ. ಅಂದ್ರೆ ಇದರ ಉದ್ದೇಶ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಏನಿದ್ರು ಕೂಡ ನಾವು ಅಲ್ಪಸಂಖ್ಯಾತರನ್ನ ಓಲೈಸ್ಕೊಂಡು ಬಂದ್ರೆ ನಮ್ಗೆ ಅವ್ರದ್ದೊಂದಿಷ್ಟು ಮತ ಗ್ಯಾರಂಟಿ ಆಗಿರ್ತದೆ, ಮತ್ತು ಹಿಂದೂಗಳು ಹೇಗೂ ನಮ್ಮ ಮತ ಚಲಾಯಿಸ್ತಾರೆ ಅದು ಅವ್ರಿಗೆ ಗೊತ್ತಿರ್ತದೆ. ಆದ್ರಿಂದಾಗಿ ಅದಕ್ಕೆ ಏನೆಲ್ಲ ಬೇಕೋ ಆ ವ್ಯವಸ್ಥೆ ಮಾಡ್ತಾರೆ. ಆಯಿಂದ ಈ ತರ ಎಲ್ಲ ಇದೆಯಲ್ಲ ಕೆಲವೊಂದು ಅಸ್ತ್ರಗಳು, ಇದೆಲ್ಲ ಉಪಯೋಗಿಸ್ಕೊಂಡು ಅವರ ಮತಗಳನ್ನ ಪಡಿತಾರೆ. ಮತ್ತೆ ಬೇರೆ ಬೇರೆ ದಾರಿಗಳು ಕೂಡ ಇದೆ, ಹಣ ಕೊಡೋದು ಅಥವಾ ಬೇರೆ ಬೇರೆ ವಿಧಾನಗಳಿದೆ. ನಿಮ್ಗೆ ಗೊತ್ತಿದೆ, ಚುನಾವಣಾ ಸಮಯದಲ್ಲಿ ಏನೆಲ್ಲ ಮಾಡ್ತಾರೆ ಅದೆಲ್ಲದನ್ನು ಮಾಡಿ ಒಂದಿಷ್ಟು ಪರ್ಸೆಂಟೇಜ್ ಆಫ್ ವೋಟ್ಗಳನ್ನ ಹಿಂದೂಗಳಿಂದ ಕೂಡ ಕಸಿತಾರೆ. ಇದೆಲ್ಲವೂ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ನಿಮಗೆ ಮೇಲ್ನೋಟಕ್ಕೆ ಕಾಣಿಸ್ತಿರುವಂತಹ ವಿಷಯಗಳು. ಈಗ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಎಲ್ಲದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಹೂಡಿರುವಂತಹ ತಂತ್ರ ಇದೆಯಲ್ಲ, ಇದು ತುಂಬಾ ಆಶ್ಚರ್ಯಕರವಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ತಂತ್ರಗಾರಿಕೆಯಲ್ಲಿ ಅವರು ಯಶಸ್ಸನ್ನು ಕೂಡ ಗಳಿಸಿದ್ದಾರೆ ಅಂತಲೇ ಹೇಳ್ಬಹುದು. ಡಿ ಕೆ ಶಿವಕುಮಾರ್ ಅವರ ಬಹುದಿನದ ಬೇಡಿಕೆ, ನಾನು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ. ಅದಕ್ಕಾಗಿ 2.5 ವರ್ಷ ಮುಗಿಯುವರೆ ನಾನು ಕಾಯ್ತೇನೆ ಅಂತ ಹೇಳ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ. ಯಾವಾಗ ಅವರು ಈ ಸಂಬಂಧಪಟ್ಟಂತೆ ನಮ್ಮ ಮಧ್ಯೆ ಒಂದು ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ಕೊಂಡು ಒಂದು ನ್ಯಾಷನಲ್ ಚಾನಲ್ಗೆ ಸಂದರ್ಶನ ಕೊಟ್ಟರು, ಆ ದಿನದಿಂದ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ತಲುಪಿಬಿಟ್ಟಿದೆ. ಬಹಳಷ್ಟು ಜನರು ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಇದೆಲ್ಲದೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ಪುನಃ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಅಂದ್ರೆ ಇವರೆಲ್ಲರ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ, ಉಳಿದ ಅವಧಿಗೆ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾರಾದ್ರೂ ಆಗ್ಬೇಕು, ಡಿ ಕೆ ಶಿವಕುಮಾರ್ ಅವರು ಮಾತ್ರ ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಆಗ್ಬಾರ್ದು. ಇದಿಷ್ಟು ಮಾತ್ರ ಇವರ ಅಜೆಂಡಾ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೇಕೋ ಎಲ್ಲಾ ರೀತಿಯಾದಂತಹ ದಾಳವನ್ನು ಉರುಳಿಸ್ತಾ ಇದ್ದಾರೆ ಸಿದ್ದು ಬೆಂಬಲಿಗರು. ಅದರಲ್ಲಿ ಒಂದು ಮುಖ್ಯವಾದಂತಹ ದಾಳಿ ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರ ಕೈಲಿರುವಂತಹ ಅಧ್ಯಕ್ಷ ಪದವಿಯನ್ನ ಕಸಿದುಕೊಳ್ಳುವುದು. ಯಾಕಂದ್ರೆ ಒಮ್ಮೆ ಅಧ್ಯಕ್ಷ ಪದವಿ ಹೋದ್ರೆ ಆಗ ಡಿ ಕೆ ಶಿವಕುಮಾರ್ ಅವರು ಕೇವಲ DCM ಆಗಿರ್ತಾರೆ, ಅಥವಾ 1-2-3 ಖಾತೆ ಹೊಂದಿರುವಂತಹ ಓರ್ವ ಮಂತ್ರಿ ಆಗಿರ್ತಾರೆ. ಅದು ಬಿಟ್ಟು ಅಧ್ಯಕ್ಷ ಅನ್ನುವ ಒಂದು ಈ ಹೆಸರಿದೆಯಲ್ಲ, ಅಥವಾ ಈ ಅಧ್ಯಕ್ಷ ಅನ್ನುವ ಪದವಿಗಿರುವಂತಹ ಒಂದು ಗತ್ತು ಗೈರತ್ತು, ಅದೇ ರೀತಿಯಲ್ಲಿ ಇರುವಂತಹ ಪವರ್ ಇದೆಯಲ್ಲ, ಇದನ್ನ ಅವ್ರು ಕಳ್ಕೊಳ್ತಾರೆ. ಈ ಮುಖಾಂತರ ಅವ್ರನ್ನ ಒಂದು ಸ್ವಲ್ಪ ನಿರ್ವೀರ್ಯರನ್ನಾಗಿ ಮಾಡಬೇಕು ಅನ್ನೋ ಒಂದು ಕಸರತ್ತು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಆದ್ರೆ ಈ ಎಲ್ಲ ಕಸರತ್ತುಗಳಿಗೆ ಡಿ ಕೆ ಶಿವಕುಮಾರ್ ಅವರು ಹೂಡಿರುವಂತಹ ಬಾಣ ಬೇರೆ ಇನ್ನೇನು ಅಲ್ಲ. ಬಾಣಕ್ಕಿಂತಲೂ ನಿಮ್ಗೆ ಬ್ರಹ್ಮಾಸ್ತ್ರ ಅಂತಲೇ ಹೇಳ್ಬೋದು. ಅದು ಏನು ಅಂತ ಹೇಳಿದ್ರೆ, ಹಿಂದೂ ಅನ್ನುವ ಒಂದು ಕಾರ್ಡ್. ಯಾಕಂದ್ರೆ ಪ್ರಚಲಿತದಲ್ಲಿ ಈ ಹಿಂದೂ ಕಾರ್ಡ್ ಅನ್ನು ಇವರು ಯಾವಾಗ ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ್ರು, ಆಗ ಹೈಕಮಾಂಡ್ ಸ್ವಲ್ಪ ಅಲ್ಗಾಡ್ಲಿಕ್ಕೆ ಪ್ರಾರಂಭ ಆಯ್ತು. ಮಹಾಕುಂಭಮೇಳಕ್ಕೆ ಹೋಗಿ ಬಂದ್ರು, ನಂತರ ಅಲ್ಲಿರುವಂತಹ ವ್ಯವಸ್ಥೆಯನ್ನ ಬಹಳಷ್ಟು ಮುಕ್ತ ಕಂಠದಿಂದ ಹೊಗಳಿದ್ರು. ಯಾಕಂದ್ರೆ ಇಷ್ಟು ದೊಡ್ಡದಾದಂತಹ ಒಂದು ಕಾರ್ಯಕ್ರಮವನ್ನ ನಡೆಸೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು. ಯೋಗಿ ಆದಿತ್ಯನಾಥ್ ಅತ್ಯುತ್ತಮವಾದಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತೇಳಿ ಹೇಳಿದ್ರು. ಮತ್ತೆ ಅಲ್ಲಿ ನಡೆದಿರುವಂತಹ ಸಣ್ಣ ಪುಟ್ಟ ಘಟನೆಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ, ಅದೆಲ್ಲ ನಡೀತದೆ ಅಂತ ಹೇಳ್ಕೊಂಡು ಕೂಡ ಹೇಳಿದ್ರು. ಅದಾದ್ಮೇಲೆ ನೇರವಾಗಿ ಇಶಾ ಫೌಂಡೇಶನ್ ನ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡ್ರು. ಈ ಕಾರ್ಯಕ್ರಮದಲ್ಲಿ ಜಗ್ಗಿ ವಾಸುದೇವ್ ಅವರು ಮಾಡಿರುವಂತಹ ಭಾಷಣ ಕೂಡ ಈಗಾಗಲೇ ಬಹಳಷ್ಟು ವಿವಾದಾತ್ಮಕ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಅಂದ್ರೆ ಅವರು ಬಿಜೆಪಿಯನ್ನ ಹೊಗಳಿದ್ರು ಅಂತ ಹೇಳಿ ಉಳಿದ ಕಾಂಗ್ರೆಸ್ನವರು ಈಗಾಗಲೇ ಟೀಕೆ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಭಾಗವಹಿಸಿದ್ದಕ್ಕಾಗಿ ಹಲವಾರು ಕಾಂಗ್ರೆಸ್ ನಾಯಕರುಗಳು ಟೀಕೆಯನ್ನ ಮಾಡ್ತಾ ಇದ್ದಾರೆ. ಡಿ ಕೆ ಹೋಗ್ಬಾರ್ದಿತ್ತು, ಅದು RSS ಕಾರ್ಯಕ್ರಮ, ಬಿಜೆಪಿ ಕಾರ್ಯಕ್ರಮ, ಈ ರೀತಿಯಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಬಿಜೆಪಿ ಮತ್ತು RSS ನ ಬಣ್ಣವನ್ನ ಬಳಲಿಕ್ಕೆ ಕೂಡ ಹೊರಟರು. ಅಂದ್ರೆ ಅವ್ರು ಎಲ್ಲಿಯೂ ಕೂಡ ಇದೊಂದು ಹಿಂದೂಗಳಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ, ಇದಕ್ಕೆ ಹೋಗ್ಬಾರ್ದಿತ್ತು ಅಂತೇಳಿ ಹೇಳ್ತಾ ಇಲ್ಲ. ಅದಕ್ಕೆ ಬದಲಾಗಿ RSS ಮತ್ತೆ ಬಿಜೆಪಿ ಅವರ ಕಾರ್ಯಕ್ರಮ ಅಂತೇಳಿ ಹೇಳಲಿಕ್ಕೆ ಶುರು ಮಾಡಿದ್ರು. ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸಿದ್ದು ತುಂಬಾ ದೊಡ್ಡ ತಪ್ಪು ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿಯಲ್ಲಿ
PV ಮೋಹನ್ ಅವರು ಅಂದ್ರೆ ಅಲ್ಲಿಯ ಸೆಕ್ರೆಟರಿ ಏನಿದ್ದಾರೆ AICC ಸೆಕ್ರೆಟರಿ, ಇವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಗೆ ಅವಮಾನ ಮಾಡಿದಂತ ಜಗ್ಗಿ ವಾಸುದೇವ್ ಇವರ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಅವರು ಯಾಕೆ ಭಾಗವಹಿಸಬೇಕಿತ್ತು ಅಂತ ಹಕೀಕತ್ ಏನಿತ್ತು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಆದ್ರೆ DK ಶಿವಕುಮಾರ್ ಅವರು ತುಂಬಾ ಜಾಣ್ಮೆಯಿಂದ ಉತ್ತರ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಬಗ್ಗೆ ಜಗ್ಗಿ ವಾಸುದೇವ್ ಅವರು ಏನ್ ಮಾತಾಡಿದಾರೋ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಕೂಡ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಎಲ್ಲ ಗೊತ್ತಿದ್ದು ಕೂಡ ತನಗೆ ಏನು ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ನಟನೆಯನ್ನ DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈಗ ಏನಾಗಿದೆ ಅಂದ್ರೆ ಹೈಕಮಾಂಡ್ ಎಲ್ಲೋ ಒಂದು ರೀತಿಯಾದಂತ ಡೌಟ್ ಪ್ರಾರಂಭ ಆಗಿದೆ. DK ಶಿವಕುಮಾರ್ ಅವರ ಇಂಟೆನ್ಷನ್ ಇದ್ದಿದ್ದು ಕೂಡ ಅಷ್ಟೇ, ತನ್ನ ಮೇಲೆ ಒಂದು ರೀತಿಯಾದಂತ ಡೌಟ್ ಕ್ರಿಯೇಟ್ ಆಗ್ಬೇಕು ಹೈಕಮಾಂಡ್ ನಲ್ಲಿ ಅನ್ನೋ ಒಂದು ಇಂಟೆನ್ಷನ್ ಅವರಿಗಿತ್ತು. ಅದಕ್ಕೆ ಸರಿಯಾದ ರೀತಿಯಲ್ಲಿ ಇವರು ಬಿಹೇವ್ ಮಾಡಿದ್ದಾರೆ. ಈಗ ಏನಾಗಿದೆ, ಹೈಕಮಾಂಡ್ ನವರು ಕೂಡ ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಒಂದ್ ವೇಳೆ DK ಶಿವಕುಮಾರ್ ಅವ್ರನ್ನ ನಾವು ಬಿಟ್ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡದಾದಂತಹ ಒಂದು ಹೊಡೆತ ಬೀಳುತ್ತದೆ. ಇದು ತುಂಬಾ ಚೆನ್ನಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ಗೊತ್ತಾಗಿದೆ. ಆದ್ರಿಂದ ಈಗಾಗಲೇ DK ಶಿವಕುಮಾರ್ ಅವರಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ನಿಮ್ಮ ಅಧ್ಯಕ್ಷ ಪದವಿಗೆ ಸದ್ಯಕ್ಕೆ ಕೈ ಹಾಕೋಲ್ಲ, ನೀವೇ ಅಧ್ಯಕ್ಷರಾಗಿ ಮುಂದುವರಿತೀರಾ ಅಂತಕೊಂಡು ಹೇಳಿದಾರಂತೆ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಇವರು ಕೇಳಿದಾಗ ಅದಕ್ಕಾಗಿ ಸ್ವಲ್ಪ ದಿನ ವೇಟ್ ಮಾಡಿ ನಾವು ಸರಿಯಾದ ಒಂದು ನಿರ್ಧಾರವನ್ನ ಸದ್ಯದಲ್ಲೇ ತಗೊಳ್ತೇವೆ ಅಂತೇಳಿ ಕೂಡ ಹೇಳಿದಾರಂತೆ. ಅಂದ್ರೆ ಸದ್ಯಕ್ಕೆ ನೀವು ಅಧ್ಯಕ್ಷರಾಗಿ ಮುಂದುವರಿತಾರೆ, ಮುಖ್ಯಮಂತ್ರಿ ಪದವಿ ಬಗ್ಗೆ ನೋಡೋಣ, ಸ್ವಲ್ಪ ದಿನ ಕಳೀಲಿ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸವನ್ನು ನಾವು ಮಾಡ್ತೇವೆ ಅಂತಕೊಂಡು ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ದಾರಂತೆ. ಈಗ DK ಶಿವಕುಮಾರ್ ಅವರಿಗೆ ಒಂದ್ ರೀತಿಯಾಗಿ ನಿರಾಳವಾಗಿ ಬಿಟ್ಟಿದೆ. ಅವರ ಇಂಟೆನ್ಷನ್ ಏನಿತ್ತು ಅದು ಈಡೇರದ ರೀತಿಯಲ್ಲಿ ಆಗಿದೆ. ಇದಕ್ಕೆ ಅವರು ಉಪಯೋಗಿಸ್ಕೊಂಡಿರುವಂತಹ ದಾರಿ ಯಾವುದು? ಹಿಂದೂ. ನಾನು ಓರ್ವ ಹಿಂದೂ ಸಂಪ್ರದಾಯವನ್ನು ನಾನು ಇಷ್ಟಪಡ್ತೇನೆ, ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯ್ತೇನೆ, ಈ ರೀತಿಯಾದಂತಹ ಹೇಳಿಕೆಗಳು ಇದೆಲ್ಲದೂ ಕೂಡ ಹೈಕಮಾಂಡಿಗೆ ಎಲ್ಲೋ ಒಂದು ರೀತಿಯಾದಂತಹ ಚಳಿ ಜ್ವರ ಹುಟ್ಟಿಸ್ಲಿಕ್ಕೆ ಕಾರಣ ಆಗ್ಬಿಟ್ಟಿದೆ. ಅದಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಕೂಡ ನೇರವಾಗಿ ಮಾತಾಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರಲ್ಲೇ ಶಿವ ಇದ್ದಾನೆ ಅಂತೇಳಿ ಹೇಳಿದ್ರು. ನಂತರ ರಾಹುಲ್ ಗಾಂಧಿಗೆ ಆತ ಕೂಡ ಮಹಾನ್ ಶಿವಭಕ್ತ ಅಂತೇಳಿ ಹೇಳಿದ್ರು. ಅದೆಲ್ಲ ಶಿವಭಕ್ತಿ ತೋರಿಸಿದಾರೋ ನನ್ಗೆ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಅವರ ಹೆಸರಲ್ಲೇ ರಾಮ ಇದ್ದಾನೆ ಅಂತ ಹೇಳಿದ್ರು. ಆದ್ರೆ ಇವರು ಸಿದ್ದರಾಮಯ್ಯನವ್ರಿಗೆ ಗೊತ್ತಿರೋ ನಿಮ್ಗೆ ಬಹುದೊಡ್ಡ ರಾಮದ್ವೇಷಿ ಅಂತೇಳಿ. ಅದ್ ಏನೇ ಇರಲಿ, ಈ ರೀತಿಯಾಗಿ ಅವ್ರನ್ನು ಕೂಡ ಒಂದ್ ಸ್ವಲ್ಪ ಹೊಗಳುವ ಮುಖಾಂತರ, ಅದೇ ರೀತಿಯಲ್ಲಿ ಹಿಂದೂ ಧರ್ಮವನ್ನ ಕೂಡ ಹೊಗಳುವ ಮುಖಾಂತರ ನನ್ನ ಧರ್ಮ ನಾನು ಪಾಲಿಸ್ತೇನೆ, ನೀವ್ ಯಾರು ಕೇಳಲಿಕ್ಕೆ ಅಂತ ಹೇಳ್ಕೊಂಡು ನೇರವಾಗಿ ಹೈಕಮಾಂಡ್ನವರಿಗೆ ಕೂಡ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೆಲ್ಲದರ ಮುಖಾಂತರ DK ಶಿವಕುಮಾರ್ ಅವರು ಹೈಕಮಾಂಡ್ಗೆ ನೇರವಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ನಂತರ ನನಗೆ ಇನ್ನೊಂದು ಆಪ್ಷನ್ ಕೂಡ ಇದೆ ಅಂತೇಳಿ ಈ ರೀತಿಯಾಗಿ ತೋರಿಸ್ಕೊಂಡು ತನಗೆ ಏನ್ ಕೆಲಸ ಆಗ್ಬೇಕಿತ್ತು ಆ ಕೆಲಸವನ್ನ ಸದ್ಯಕ್ಕೆ ಅವರು ಸಾಧಿಸಿಕೊಂಡಿದ್ದಾರೆ. ಅಂದ್ರೆ ಇವ್ರು ಎಣಿಸಿದ ಕೆಲಸ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಅವ್ರಿಗೆ ಮುಖ್ಯವಾಗಿ ಇರೋದನ್ನ ಸದ್ಯಕ್ಕೆ ಅಧ್ಯಕ್ಷ ಪದವಿಯಿಂದ ನನ್ನನ್ನು ಕೆಳಗಿಳಿಸಬಾರ್ದು. ಈ ಅಧ್ಯಕ್ಷ ಪದವಿ ಸಂಬಂಧಪಟ್ಟಂತೆ ಈಗ ಅವರಿಗೆ ಒಂದು ಆಶ್ವಾಸನೆ ಸಿಕ್ಕಿದೆ. ಆದ್ರಿಂದ ಸದ್ಯಕ್ಕೆ ತನ್ನ ಗುರಿಯನ್ನು ತಲುಪಿರುವಂತಹ ತೃಪ್ತಿ DK ಶಿವಕುಮಾರ್ ಅವರಿಗೆ ಸದ್ಯಕ್ಕಂತೂ ಸಿಕ್ಕಿದೆ. ನೋಡೋಣ ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರ ನಡೆ ಯಾವ ರೀತಿ ಇರ್ತದೆ, ಅಥವಾ ಹೈಕಮಾಂಡ್ ನವರಿಗೆ ಕೊಟ್ಟಂತಹ ಆಶ್ವಾಸನೆಯನ್ನು ಉಳಿಸ್ಕೊಂತಾರ ಇಲ್ವಾ, ಇದಕ್ಕಿನ್ನೂ ಬಹಳಷ್ಟು ಸಮಯ ಇದೆ. ಎಲ್ಲದಕ್ಕೂ ನಾವು ಕಾದ್ ನೋಡ್ಬೇಕಾಗ್ತದೆ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಸರಿ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ಅದೇ ರೀತಿಯಲ್ಲಿ ತಪ್ಪು ಅಂತ ಹೇಳಿದ್ರೆ ಅದನ್ನ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.